ಸರ್, ತುಮಕೂರು ನಗರದಲ್ಲಿ ಈಗ ಹಳ್ಳಿಗಳ ಕಡೆ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಏನೇನು ಆ್ಯಕ್ಷನ್ ತೊಗೊಂಡಿದ್ದೀರಿ ಸರ್? ಹೌದು, ತಾವು ಹೇಳ್ದಂಗೆ ಏನಾಗಿದೆ ಈಗ ನಮ್ಮಲ್ಲಿ 450 ಇಂದ 500 ಅಂಗಡಿಗಳು ಲೈಸೆನ್ಸ್ ಪ್ರಿಮಿಸಸ್ ಇದ್ದಾವೆ. ಅದರಲ್ಲಿ ಗೌರ್ಮೆಂಟ್ ಶಾಪ್ಸ್ ಬಂದು ಒಂದು 60 ಇಂದ 70 ಗೌರ್ಮೆಂಟ್ MSL ಶಾಪ್ಸ್ ಇದೆ. ಸೊ ಉಳಿದಿದ್ದೆಲ್ಲ ಪ್ರೈವೇಟ್ ಶಾಪ್ಸ್, ಬಾರು, CL2 ಅದನ್ನೆಲ್ಲ. ಏನಾಗುತ್ತೆ ಅಂದರೆ ಮನೆಯಲ್ಲಿ ಇಟ್ಕೊಂಡು ಮಾರಲೇಬಾರ್ದು, ದಟ್ ಇಸ್ ಇಲ್ಲೀಗಲ್. ಈಗ ನಾವೇನು ಮಾಡ್ತೀವಿ, ಹೋದಾಗೆಲ್ಲ ಒಂದು 10 ಬಾಟ್ಲ್ ಇರುತ್ತೆ, 20 ಬಾಟ್ಲ್ ಇರುತ್ತೆ, ಅದಕ್ಕೆಲ್ಲ ನಾವು ಪಿಟಿ ಕೇಸಸ್ ಹತ್ತಿರ 1000 ರೂಪಾಯಿ 2000 ರೂಪಾಯಿ ದಂಡ ಫೈನ್ ಹಾಕ್ತೀವಿ, ದಂಡ ಹಾಕ್ಬಿಟ್ಟು ಇದು ಮಾಡ್ತೀವಿ. ಆದರೆ ಅದೇ 2.3 ಲೀಟರ್ಸ್ ಮೇಲೆ ಇದ್ದರೆ ಅವ್ರಿಗೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಕಸ್ಟಡಿಗೆಲ್ಲ ಕಳಿಸ್ತೀವಿ. 1 ದಿವಸ 2 ದಿವಸ ಜೈಲಾಗುತ್ತೆ ಅವರಿಗೆ. ಈ ಥರ ಮನೇಲಿ ಇಟ್ಕೊಳ್ಳೋದೇಬಾರ್ದು, ಇಟ್ಕೊಂಡ್ರೆ ಟೋಟ್ಲಿ ಇಲ್ಲೀಗಲ್, ಇಟ್ಕೊಳ್ಳೇಬಾರ್ದು ಅದನ್ನು. ಅದಲ್ಲದೆ ನಮಗೆ ಈಗ ಹೊರಗಡೆ ಡಿಫೆನ್ಸ್ ಮಿಲ್ಟ್ರಿದು ಲಿಕ್ಕರ್ ತೊಗೊಂಡು ಬಂದು ಮಾರ್ತಾ ಇರ್ತಾರೆ, ಅದು ಇಲ್ಲೀಗಲ್, ಅದನ್ನು ಕೇಸಸ್ ಹಾಕಿದ್ದೀವಿ. ಈಗ ಹೊರ ರಾಜ್ಯದ್ದು ಗೋವಾದಿಂದಾಗಲಿ ತಂದು ಮಾರಾಟ ಮಾಡ್ತಿರ್ತಾರೆ, ಟ್ರೈನಲ್ಲಿ ಬರ್ತಾ ಇರ್ತಾರೆ, ಒಬ್ಬರು 2 ಬಾಟ್ಲ್ 4 ಬಾಟ್ಲ್ ಅಂಥದ್ದೆಲ್ಲ ಕೇಸ್ ಹಾಕಿದ್ದೀವಿ. ಅದಲ್ಲದೆ ಈಗ ಮೊನ್ನೆ ಲಾಸ್ಟ್ ನ್ಯೂ ಇಯರ್ಗೆ ಕುಣಿಗಲಲ್ಲಿ ಹೋಮ್ ಮೇಡ್ ವೈನ್ ಅಂತ ಮನೆಯಲ್ಲೇ ವೈನ್ ಡೂಪ್ಲಿಕೇಟ್ ವೈನ್ ತಾರಿಸ್ಬಿಟ್ಟು ಮಾರ್ತಾಯಿದ್ರು, ಅದನ್ನು ಕೇಸಸ್ ಹಾಕಿದ್ವಿ. ಇದಲ್ಲದೆ ನಾವು ಇದು ಒಂದು ಎಕ್ಸೈಸ್ ಅಬಕಾರಿದಾಯಿತು. ಈಗ NDPS ಕೇಸಸ್ಸು ಸುಮಾರು ಕೇಸಸ್ ಬುಕ್ ಮಾಡಿದ್ವಿ ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು 4 ತಿಂಗಳಲ್ಲಿ ಸುಮಾರು 18 NDPS ಕೇಸಸ್ ಹಾಕಿದ್ದೀವಿ, NDPS ಕೇಸಸ್ ಬುಕ್ ಮಾಡಿದ್ವಿ. ಆಮೇಲೆ ಟೋಟಲು ಈಗ ಗೋರಾ ಅಂದರೆ ಈಗ ಈ ಲಿಕ್ಕರ್ ಮಾರ್ತಾ ಇರೋರು ಹೀನಸ್ ಕೇಸಸ್ ಅಂತೀವಿ ನಾವು, ಗೋರಾ, ಅದು 68 ಕೇಸ್ ಹಾಕಿದ್ದೀವಿ. ಅದಲ್ಲದೆ ಈಗ ನಾನ್ ವೆಜ್ ಹೋಟ್ಲಲ್ಲಿ ಈಗ ಪಟ್ಟಿ ಅಂಗಡಿಗಳೆಲ್ಲ ಮಾರ್ತಾ ಇರ್ತಾರೆ, ಅಂಥದ್ದು ಸುಮಾರು 775 ಕೇಸಸ್ ಹಾಕಿದ್ದೀವಿ. ಅವರಿಗೆ ಅದಕ್ಕೆ ದಂಡ ಫೈನ್ ನಾವೇ 1500ಕ್ಕೆ ಅಂತೇಳಿ ಫೈನ್ ಇದು ಮಾಡ್ತೀವಿ. ಅದು BLC ಅಂತ ಈ ಸುಮಾರು ಅಂಗಡಿಗಳಲ್ಲಿ ಲೈಸೆನ್ಸ್ ಅಂಗಡಿಗಳು ಏನಿದ್ದಾವೆ, ಪಾರ್ಸಲ್ ಕೊಡ್ತಾರೆ, ಆಮೇಲೆ ಲೂಸ್ ಮಾಡ್ತಾರೆ, ಕೆಲವು ಟೈಮಿಂಗ್ಸು 10 ನಿಮಿಷ ಬೇಗ ತೆಗೆಯೋದಾಗಲಿ, 10 ನಿಮಿಷ ಆಮೇಲೆ ಕ್ಲೋಸ್ ಮಾಡೋದಾಗಲಿ, ಅಂಥದ್ದು ಕೇಸಸ್ ಎಲ್ಲ ಬುಕ್ ಮಾಡಿದ್ದೀವಿ. ಅಂಥದ್ದೆಲ್ಲ ಸುಮಾರು 273 ಕೇಸಸ್ ಬುಕ್ ಮಾಡಿದ್ದೀವಿ. ಅವರಿಗೆಲ್ಲ 10,000, 20,000, 30,000 ದಂಡ ಹಾಕ್ಬಿಟ್ಟು ಇದು ಮಾಡ್ತೀವಿ ಅವ್ರಿಗೆ. ಸೊ ಅದೇ ಥರ ಒಟ್ಟು ಇದ್ರ ಜೊತೆ 35 ವೆಹಿಕಲ್ಸ್ ಸೀಸ್ ಮಾಡಿದ್ವಿ ನಾವು ಇದ್ರ ಜೊತೆಗೆ. ಆಮೇಲೆ ನೋಡಿ, ಈಗ ಟೋಟಲು ನಮಗೆ NDPS ಇದರಲ್ಲಿ 5 kg ಗಾಂಜಾ, ಸುಮಾರು 5 ಗಾಂಜಾ ಗಿಡಗಳು, ಆಮೇಲೆ 2.5 ಲೀಟ್ರ್ ಡಿಫೆನ್ಸ್ ಮದ್ಯ, ನಾನೇನು ಹೇಳಿದೆ ಅದು ಮಿಲ್ಟ್ರಿದು. ಸೊ ಆಮೇಲೆ MDA ಸಿಂಥೆಟಿಕ್ ಡ್ರಗ್ 4.7 ಗ್ರಾಮ್ ಸಿಂಥೆಟಿಕ್ ಡ್ರಗ್ ಸೀಸ್ ಮಾಡಿದ್ವಿ. ಇದೆಲ್ಲ ಸುಮಾರು ಈ ಬಿಹಾರ ಹುಡುಗರೆಲ್ಲನೂ ಏನಾಯಿತು, ಮೊನ್ನೆ ಯಡೂರಲ್ಲಿ ಒಂದು ಜಾತ್ರೆ ಆಯಿತು, ಆ ಇದರಲ್ಲಿ MDA ತಂದು ಮಾರ್ತಾಯಿದ್ರು, ಅದನ್ನು ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ವಿ ನಾವು. ಇದಲ್ಲದೆ ನಮಗೆ 2 ವರ್ಷದಲ್ಲಿ ನಮ್ಮದು 18 20 ಕೇಸಸ್ ಕನ್ವಿಕ್ಷನ್ ಆಗಿದೆ NDPS ಕೇಸಸ್ಸಲ್ಲಿ. ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬಿಟ್ಟು 20 ಕೇಸಸ್ ಕನ್ವಿಕ್ಷನ್ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಮಾಡ್ತಾನೆ ಇರ್ತೀವಿ. ಈ ಥರ ಏನೇ ಕಂಪ್ಲೇಂಟ್ಸ್ ಬರಲಿ, ಕಂಪ್ಲೇಂಟ್ಸ್ ಬರದೇ ಇದ್ದರೂ ನಾವು ಸುಮೋಟೋ ಕೇಸಸ್ಸು ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ನಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಮಾಡ್ತಾರೆ ಅಂತೇಳಿ. ಸುಮೋಟೋ ಕೇಸಸ್ಸು ಬುಕ್ ಮಾಡಿದ್ದೀವಿ, ಅದಲ್ಲದೆ ಕಂಪ್ಲೇಂಟ್ಸ್ನೂ ಅಟೆಂಡ್ ಮಾಡಿದ್ದೀವಿ. ಸೊ ಈ ಥರ ಮಾಡ್ತಾಯಿದ್ದೀವಿ. ಇನ್ನು ಮುಂದೇನೂ ನಿಗಾ ಇಟ್ಟಿರ್ತೀವಿ, ಸೀರಿಯಸ್ ಆಗಿ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿ ಒಂದು ಮಾತನ್ನು ಮುಗಿಸ್ತೀನಿ.